ಸರ್ ಏನಂದರೆ ನಮಗೆ ನೇರವಾಗಿ ನಾನು ಇವತ್ತು ಬಂದಿದ್ದೆ ಯಾಕೆ ಅಂತ ಹೇಳಿದರೆ ಇತ್ತೀಚೆಗೆ ಒಂದು ಬೆಳವಣಿಗೆ ಆಯಿತು. ನಟ ಚೇತನ್ ಅವರು ಜಾಗ ಯಾಕೆ ಕೊಡಬೇಕಿತ್ತು ಅನ್ನೋ ಥರ ಒಂದು ಪ್ರಶ್ನೆ ಮಾಡಿದರು. ನಿಮಗೆ ಏನು ಅನಿಸುತ್ತೆ ಸರ್ ಈ ಪ್ರಶ್ನೆ ಬಗ್ಗೆ? ಆ ಥರ ಪ್ರಶ್ನೆ ಮಾಡಿದ್ದು ತಪ್ಪದು. ಕನ್ನಡಕ್ಕೆ ಶ್ರೇಷ್ಠವಾದ ನಟ ಇವರು. ಇಂಥವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಅದು ಏನೋ ಒಂಥರ ಜಾಗದ ವಿಷಯದಲ್ಲಿ ಅದನ್ನು ಒಂದು ಮಣ್ಣಿಗೆಲ್ಲ ಹೋಲಿಸೋದು. ಒಂದು ಈ ಜಾಗ ಇದು ಸ್ಟ್ಯಾಂಡ್ ತಗೊಂಡು ಅಂಥ ವ್ಯಕ್ತಿಗೆ ಹೋಲ್ಸೋದು ತಪ್ಪಾಗುತ್ತೆ. ಮತ್ತು ಕೆಲವೊಂದು FIRsಗಳೆಲ್ಲ ನಡೀತು. ಈ ಘಟನೆ ಬಗ್ಗೆ ಒಂದು ಪುಣ್ಯ ಭೂಮಿಗೋಸ್ಕರ ಈ ಘಟನೆ ನಡೆದಿದ್ದು, FIR ಅಂತ ಘಟನೆಗಳು ನಡೆದಿದ್ದು ಏನು ಅನಿಸುತ್ತೆ ನಿಮಗೆ ಅಂತ? FIR ಬಗ್ಗೆ ಎಲ್ಲ ಇದೆಲ್ಲ ಸರಿಯಲ್ಲ. FIR ಎಲ್ಲ ಬೇಕಾಗಿಯೂ ಇಲ್ಲ ಇದಕ್ಕೆ. ಅದೇ ಅಷ್ಟೇ. ಇವಾಗ ಈ ಭೂಮಿನ, ಈ ಪುಣ್ಯ ಭೂಮಿನ ನೀವು ಯಾವ ಥರ ಫೀಲ್ ಮಾಡ್ತೀರಾ ಹೇಗೆ ಅಂತ? ಈ ಭೂಮಿ ಪುಣ್ಯಭೂಮಿ ಅಂದರೆ ಪ್ರತಿಯೊಬ್ಬರಿಗೂ ಇದು ಪುಣ್ಯಭೂಮಿ ಥರನೇ. ಇದನ್ನು ಬೇರೆ ಥರ ಹೋಲಿಕೆ ಮಾಡೋಕ್ಕಾಗಲ್ಲ ಇದಕ್ಕೆ. ಯಾಕಂದರೆ ಇದೊಂದು ದೇವಸ್ಥಾನ ಲೆಕ್ಕಾಚಾರನೇ ಅಂತ ತಿಳ್ಕೊಂಡೇ ಎಲ್ಲ ಜನ ಇದು ಮಾಡ್ತಾರೆ. ನಾವು ಅದೇ ಥರ ದೇವಸ್ಥಾನ ಅಂತ ತಿಳ್ಕೊಂಡೇ ಬರ್ತೀವಿ. ಬೇರೆ ಥರ ಯಾವುದು ಯೋಚನೆ ಮಾಡಿಲ್ಲ ಇದ್ರ ಬಗ್ಗೆ. ಸರ್, ಚೇತನ್ ಅಹಿಂಸೆ ಅವ್ರ ವಿರುದ್ಧ ಎಲ್ಲರೂ ಹೇಳ್ತಿರೋದಷ್ಟೇ ಇಷ್ಟು ವರ್ಷ ಇಲ್ಲದು ಈಗ ಯಾಕೆ ಅಂತ. ಯಾಕೋಸ್ಕರ ಇವಾಗ ಅದನ್ನ ಎತ್ತಿದ್ದಾರೆ ಅಂತ ಅನಿಸುತ್ತೆ ನಿಮಗೆ? ಅವರು ಒಂದು ಏನೋ ಈಗಿನ ವಾತಾವರಣಕ್ಕೆ ನಮ್ಮ ಹೆಸರು ಬೆಳೀಲಿ, ನಮ್ಮ ಹೆಸರು ಇದ್ರ ಜೊತೆ ಸೇರಿಸ್ಕೊಂಡ್ರೆ ನಮ್ಮ ಹೆಸರು ಒಂದು ಇಂಪ್ರೂವ್ ಆಗುತ್ತೆ, ಆ ಥರ ಯೋಚನೆ ಮಾಡಿರ್ಬೋದು ಅಷ್ಟೇ. ಆ ಸ್ವಂತ ಉದ್ದೇಶಕ್ಕಾಗಿ ಮಾಡ್ಕೊಂಡಿರ್ಬೋದು ಅಷ್ಟೇ. ಟೋಟಲ್ ಆಗಿ ಚೇತನ್ ಅವರು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರ ಸ್ಟೇಟ್ಮೆಂಟ್ ಬಗ್ಗೆ? ಚೇತನ್ ಅವರು ಇದ್ರ ಬಗ್ಗೆ ತಗೊಂಡಿದ್ದು ತಪ್ಪು. ಈ ಥರ ಮಾಡೋದಲ್ಲ ತಪ್ಪು. ಆ ವಿಷಯ ಅಷ್ಟೊಂದು ಹೇಳ್ಬೋದು ಅಷ್ಟೇ, ಮತ್ತು ಬೇರೇನೇ ಹೇಳಿ. ಇನ್ನೊಂದು ಕ್ರೂರವಾಗಿ ನಡ್ಕೊಳ್ಳೋದು ಅಂದರೆ ಇನ್ನು ಇವಾಗ ಒಂದು ಏನಂತ ಮಾಹಿತಿ ಬರ್ತಿದೆ ಅಂತ ಹೇಳಿದರೆ ಅವ್ರನ್ನ ಗಡೀಪಾರು ಮಾಡಿ ಅನ್ನೋ ಥರ ಮಾತಾಡ್ತಿದ್ದಾರೆ. ಸೊ ಅದು ಸರಿ ಅಂತ ಅನ್ಸುತ್ತೆ ನಿಮಗೆ? ಗಡೀಪಾರು ಮಾಡಿದ ತಕ್ಷಣವೇ ಯಾವುದು ಸೊಲ್ಯೂಷನ್ ಆಗಲ್ಲ. ಅವರಿಗೆ ಇಲ್ಲೇ ಇದ್ದು ಅವ್ರಿಗೆ ಜನ ಪಾಠ ಕಲಿಸ್ಬೇಕು. ಬಟ್ ಅವರು ಈ ಥರ ಎಲ್ಲ ಮಾಡ್ದೇ ಅವರೇ ಇದ್ರ ಬಗ್ಗೆ ತಪ್ಪು, ಇದು ನಾ ಮಾಡಿ ತಪ್ಪು ಅನ್ನೋ ರೀತಿ ಅವರಿಗೆ ಫೀಲಿಂಗ್ ಬರಬೇಕು. ಆ ಥರ ಮಾಡಬೇಕಾದ್ರೆ ಸರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಂದರೆ ಚೇತನ್ ಅಹಿಂಸೆ ಅವರು ರಾಜ್ಕುಮಾರ್ ಅವರಿಗೆ ಈ ಜಾಗ ಕೊಟ್ಟಿದ್ದು ತಪ್ಪು ಅನ್ನೋ ಥರ ಒಂದು ಟ್ವೀಟ್ ಮಾಡಿದರು. ಇದ್ರ ಬಗ್ಗೆ ಗಲಾಟೆ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ಸರ್, ಚೇತನ್ ಅವ್ರು ಹಂಗೆ ಹೇಳ್ಬಾರ್ದಾಯಿತು. ಯಾಕಂದರೆ ಒಳ್ಳೆ ಮೇರು ನಟ ಅವರು. ಹಾಗಾಗಿ ಈ ರಾಜ್ಯದಲ್ಲಿ ಅವ್ರು ಏನಾದರೂ ಬೇಕಾದ್ರೆ ಎಲ್ಲರೂ ತಗೋದಾಯಿತು ಜಾಗನ. ಆದರೆ ಈ ಥರ ಅವರು ಚೇತನ್ ಅವರು ಹೇಳ್ಬಾರ್ದಾಯ್ತು ರಾಜ್ಕುಮಾರನ ಬಗ್ಗೆ. ಅದು ತಪ್ಪು ಸರ್. ಅದು ಸರ್, ಇನ್ನೊಂದು ಸಾರಾ ಗೋವಿಂದ್ ಅವರು ಅವಾಚ್ಯ ಶಬ್ದಗಳಿಂದ ಬೈದ ಘಟನೆಗಳು ನಡೀತು. ಇದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಸಾರಾ ಗೋವಿಂದರವರು ಹಂಗೆ ಮಾಡಬಾರ್ದಾಯ್ತು. ಹಂಗೆ ಮಾಡಿದ್ದಾರೆ. ಅವರು ಸಹ ತಿದ್ಕೋಬೇಕು ಅದ್ರ ಬಗ್ಗೆ. ಯಾಕೆ ಅವಾಚ್ಯ ಶಬ್ದಗಳನ್ನ ಉಪಯೋಗಿಸ್ಬಾರ್ದು ಅವರು. ಓಕೆ ಸರ್, ಒಂದು ಏನಂದರೆ ಇವಾಗೆಲ್ಲ ಬರ್ತಾನೆ ಮಾಹಿತಿ ಏನಂತ ಹೇಳಿದರೆ ಇಷ್ಟು ದಿವಸ ಇಲ್ಲದು ಇವಾಗ ಯಾಕೆ ಅಂತ. ಚೇತನ್ ಅವರು ಇದು ಪ್ರಚಾರಕ್ಕೋಸ್ಕರ ಮಾಡಿದರೆ ಏನಕ್ಕೋಸ್ಕರ ಮಾಡಿರ್ಬೋದು ಅನ್ಸುತ್ತೆ ನಿಮಗೆ? ನಮಗೇನೋ ಅವರು ಪ್ರಚಾರಕ್ಕೋಸ್ಕರ ಮಾಡಿದ್ದಾರೆ ಅನಿಸುತ್ತೆ. ಅವ್ರಿಗೂ ಅಭಿಮಾನ ಇರುತ್ತೆ. ಆದರೂ ಏನೋ ಒಂದು ನೋಡೋಣ ಇರಲಿ ಅಂತ ಒಂದು ಪ್ರಚಾರಕ್ಕೋಸ್ಕರ ಮಾಡಿರ್ತಾರೆ ಸರ್. ಈ ಮೂಲಕ ಚೇತನ್ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಚೇತನ್ ಅವರು ಇನ್ನು ಮುಂದೆ ಏನು ಹಿಂಗೆ ಮಾಡ್ದಂಗೆ ಇದ್ದರೂ ಭಾರಿ ಒಳ್ಳೆಯದು ಸರ್. ಅವರು ಈಗ ರಾಜ್ಕುಮಾರ್ ಅಭಿಮಾನಿಗಳು ತುಂಬ ಜನ ಇದ್ದಾರೆ. ಅವ್ರಿಗೆಲ್ಲ ಇಂಡೈರೆಕ್ಟಾಗಿ ಅವರಿಗೆ ಇದು ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಅವರು ಸೈಲೆಂಟ್ ಆದರೂ ಒಳ್ಳೆಯದು ಸರ್. ನೀವು ಪರ್ಸ್ನಲಾಗಿ ಈ ಜಾಗನ ಈ ಒಂದು ಫೀಲ್ನ ಹೆಂಗೆ ಫೀಲ್ ಮಾಡ್ತಿದ್ದೀರಾ ಅಂತ? ಸರ್, ಒಳ್ಳೆ ಸೂಪರಾಗಿ ಮಾಡ್ತಿದ್ದೀವಿ ಸರ್. ಒಳ್ಳೆ ಫೀಲ್ ಇದೆ. ರಾಜ್ಕುಮಾರ್ ಸಮಾಧಿ ಅಂದರೆ ಒಂಥರ ಏನೋ ಅಣ್ಣವ್ರದ್ದು ನೋಡಬೇಕು ಅಂತ ಖುಷಿ ಆಗುತ್ತೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್? ಸುಮಾರು ವರ್ಷದಿಂದ ಬರ್ತದೆ. ಜಯಲಕ್ಷ್ಮಿ ಅಂತ. ಜಯಲಕ್ಷ್ಮಿ ಅವರೇ, ಇವಾಗ ಸಾರಾ ಗೋವಿಂದರ ವಿರುದ್ಧ FIR ಆಗಿದೆ, ನಿಮಗೆ ಗೊತ್ತಿದೆ. ಚೇತನ್ ಅಹಿಂಸೆ ಅವರು ಈ ಸಮಾಧಿ ಜಾಗ ಕೊಟ್ಟಿದ್ದು ತಪ್ಪು ಅನ್ನೋ ಥರ ಮಾತಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಅದೆಲ್ಲ ಸರ್ಕಾರದ ಬಿಟ್ಟಿದ್ದು, ಅವ್ರು ಹೇಳ್ಬೇಕು. ಅದೆಲ್ಲ ನಮ್ದೇನು ಸಾರ್ವಜನಿಕ, ನಮಗೆ ಇಷ್ಟ ಅಷ್ಟೇ. ರಾಜ್ಕುಮಾರ್ ಅವರು ಎಂಥ ನಟರು ಅಂತ ನಮಗೆ ಗೊತ್ತಿದೆ. ಅವರಿಗೆ ಸ್ಮಾರಕ ಅವಶ್ಯಕವಾಗಿ ಬೇಕೇ ಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ. ನಿಮ್ಮ ಅಭಿಪ್ರಾಯ ಏನು ಅಂತ? ಇದು ಕೊಟ್ಟಿದ್ದು ಒಳ್ಳೇದೇನೆ. ಹೌದು. ಈಗ ನಾವು ಸ್ಮಾರಕನ ಅವ್ರು ಊರಲ್ಲಿ ಕಟ್ಟಿದರೆ ನಾವು ಅಲ್ಲಿ ಹೋಗಿ ನೋಡೋಕ್ಕಾಗ್ತಿತ್ತಾ? ಸರ್ಕಾರದಿಂದ ಇಲ್ಲಿ ಕೊಟ್ಟಿರೋದ್ರಿಂದ ತುಂಬ ಒಳ್ಳೆಯದು. ನಮಗೂ ಅವರು ತುಂಬ ಇಷ್ಟ ಅಲ್ವಾ? ನಮಗೂ ತುಂಬ ಇಷ್ಟ ಅಷ್ಟೇ. ಊರಿಂದ ನೀವು ಯಾವ ಊರಿಂದ ಬಂದಿರೋದು ಇವಾಗ? ನಾವಿಲ್ಲೇ ತುಮಕೂರಿಂದ ಇದು ನೋಡೋಕ್ಕೋಸ್ಕರ ಬಂದಿದ್ದೀರಾ? ಹೌದು. ಅಂದರೆ ಬರ್ತಾರಲ್ಲ ಅವ್ರಿಗೆ ಟ್ರಾವೆಲ್ ಮಾಡೋರಿಗೆ ಆಗಿರ್ಬೋದು, ಒಂದು ಒಳ್ಳೆ ಸ್ಥಾನ ಅಂತ ಬೇಕು, ರಾಜ್ಕುಮಾರ್ ನೋಡ್ದಂಗೆ ಅನಿಸುತ್ತೆ. ಅದಕ್ಕೋಸ್ಕರ ಬೇಕು ಅಂತ ಅನ್ಸುತ್ತೆ ನಿಮಗೆ? ಹೌದು, ಬೇಕು ಅಂತ ಅನಿಸುತ್ತೆ. ಎಷ್ಟು ಅವ್ರ ಅಭಿಮಾನಿಗಳು ಎಲ್ಲೆಲ್ಲಿದ್ದಾರೆ, ಎಷ್ಟು ಹೊರದೇಶದಲ್ಲಿದ್ದಾರೆ, ಎಲ್ಲೆಲ್ಲೋ ಇದ್ದಾರೆ, ಅಲ್ಲಿಂದ ಎಲ್ಲ ಬರ್ತಾರಲ್ವ. ಇದೊಂಥರ ಜಾಗ ಚೆನ್ನಾಗಿದೆ. ಈಗ ಅವ್ರು ಹಳ್ಳೀಲಿ ಮಾಡಿದರೆ ಅಲ್ಲಿಗೆ ಹೋಗೋಕೆ ಆಗ್ತಿರ್ಲಿಲ್ಲ. ಅವರು ಇಲ್ಲಿ ಮಾಡಿದ್ರಿಂದ ಎಲ್ಲರಿಗೂ ಅನುಕೂಲ ಐತೆ. ಅವ್ರಿಗೆ ಅಭಿಮಾನಿಗಳಿರೋದ್ರಿಂದ ತುಂಬ ಒಳ್ಳೆಯದು. ಜಾಗ ತುಂಬ ಸೇಫ್.